ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಗರಸಭೆಯ ವಾಣಿಜ್ಯ ಮಳಿಗೆಗಳ ತೆರವು ವಿಚಾರ ರಾಜಕೀಯ ವಾಗ್ವಾದಕ್ಕೆ ಕಾರಣವಾಗಿದೆ. ಇದೇ ಕ್ಷೇತ್ರದ ಕಡಬನಕಟ್ಟೆ ಗ್ರಾಮದ ನಿವಾಸಿಗಳೇ ಶಾಸಕರ ವಿರುದ್ಧ ಸಂತೆ ಮಾಡಲು ಬಂದಿದ್ದಾರೆ ಎಂಬ ಆರೋಪಕ್ಕೆ ಕಾಂಗ್ರೆಸ್ ಮುಖಂಡರು ತಿರುಗೇಟು ನೀಡಿದ್ದಾರೆ. 3 ಬಾರಿ ಕ್ಷೇತ್ರದ ಮತದಾರರು ಶಾಸಕರನ್ನು ಗೆಲ್ಲಿಸಿದ್ದಾರೆ. ಅವರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಬಿಜೆಪಿ ನಾಯಕರು ರಾಜಕೀಯ ಲಾಭಕ್ಕಾಗಿ ಮಾತ್ರ ಸಂತೆ ಮಾಡಲು ಬರುತ್ತಿದ್ದಾರೆ. ಚುನಾವಣೆ ನಂತರ ಕ್ಷೇತ್ರವನ್ನು ಬಿಟ್ಟು ಹೋಗುವವರು ಈಗ ಆರೋಪ ಮಾಡುವುದು ಸರಿಯಲ್ಲ ಎಂದು ಕಾಂಗ್ರೆಸ್ ಮುಖಂಡರು ಪ್ರತಿಕ್ರಿಯಿಸಿದ್ದಾರೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕೆ.ಟಿ. ಕುಮಾರಸ್ವಾಮಿ ಅವರ ಹೇಳಿಕೆಗಳಿಗೆ ಕಾಂಗ್ರೆಸ್ ನಾಯಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಶಾಸಕರು 3 ಬಾರಿ ಗೆದ್ದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಇನ್ನೊಂದೆಡೆ ನಗರಸಭೆಯ ವಾಣಿಜ್ಯ ಮಳಿಗೆಗಳು ಸುಮಾರು 70 ವರ್ಷಗಳಿಂದ ವ್ಯಾಪಾರಿಗಳ ಬಳಕೆಯಲ್ಲಿ ಇದ್ದು ಕಡಿಮೆ ಬಾಡಿಗೆಯಲ್ಲಿ ನೀಡಲಾಗಿತ್ತು. ಈಗ ಅವು ಶಿಥಿಲಾವಸ್ಥೆಗೆ ತಲುಪಿರುವ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಇಲಾಖೆ ಕೂಡ ಅವು ಸುರಕ್ಷಿತವಲ್ಲ ಎಂದು ವರದಿ ನೀಡಿದೆ. ಈ ಹಿನ್ನೆಲೆಯಲ್ಲಿ ಮಳಿಗೆಗಳನ್ನು ತೆರವುಗೊಳಿಸಿ ಹೊಸ ಕಟ್ಟಡ ನಿರ್ಮಿಸಿ ಮತ್ತೆ ವ್ಯಾಪಾರಿಗಳಿಗೆ ನೀಡಲು ಕ್ರಮ ಕೈಗೊಳ್ಳಲಾಗಿದೆ. ನ್ಯಾಯಾಲಯದ ಆದೇಶದ ಮೇರೆಗೆ ತೆರವು ಕಾರ್ಯ ನಡೆಯುತ್ತಿದ್ದು ಇದರಲ್ಲಿ ಶಾಸಕರ ಯಾವುದೇ ಹಸ್ತಕ್ಷೇಪ ಇಲ್ಲ ಎಂದು ಕಾಂಗ್ರೆಸ್ ಮುಖಂಡರು ಸ್ಪಷ್ಟಪಡಿಸಿದ್ದಾರೆ. ಅವರು ಯಾವುದೇ ತರನಾದ ಟ್ಯಾಕ್ಸ್ ಅನ್ನು ಕಟ್ಟದಿದ್ದೀವಿ. ಸುಮಾರು 1970ರಿಂದ 2026ವರೆಗೂ ಈಗ ಏನಿದ್ದಾರೋ ಅವರಲ್ಲಿ ಮೊದಲಿರ್ತಕ್ಕಂಥ ಸತ್ತೋಗಿ ಮತ್ತೆ ಅವ್ರ ವಾರಸ್ದಾರರು ಮತ್ತು ಇನ್ನೊಬ್ಬರು ಯಾರೋ ಈಗ ಆಲ್ರೆಡಿ ಸಾಕಷ್ಟು ಅದನ್ನು ಅನುಭವಿಸ್ತಕ್ಕಂಥವ್ರು ಕೇವಲ ಏನು ಹೆಚ್ಚು ಅಂತಂತಂದರೆ ಹೈಯೆಸ್ಟ್ ಬಾಡಿಗೆ ಕೊಡ್ತಕ್ಕಂಥದ್ದೇನು 1700 ರೂಪಾಯಿ ಕೊಡ್ತಾರೆ. ಹೈಯೆಸ್ಟ್ ಬಾಡಿಗೆ ಅಂದರೆ ಅದೇ ಲಾಸ್ಟ್. ಇವತ್ತು ಮುನ್ಸಿಪಾಲ್ಟಿಗೆ ಸಾಕಷ್ಟು ನಷ್ಟವನ್ನು ಉಂಟು ಮಾಡತಕ್ಕಂಥದ್ದಾಗಿರೋದ್ರಿಂದ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಶಿಥಿಲಗೊಂಡಿರೋದ್ರಿಂದ ಅದು ಮುಂದಿನ ದಿನಗಳಲ್ಲಿ ಏನಾದರೂ ಅನಾಹುತಗಳು ಆಗಿದ್ದೆ ಆದರೆ ಮತ್ತೆ ಅದನ್ನ ಶಿಥಿಲಗೊಂಡಿದ್ದಾವೆ ತೆರವುಗೊಳಿಸಲಿ ಅಂತಂದ್ರೆ ಮಾಧ್ಯಮ ಮುಂದೆ ಹೋಗಿ ಏನ್ ಹೇಳ್ತಾರೆ ಬಿಜೆಪಿ ಜಿಲ್ಲಾಧ್ಯಕ್ಷರು ಮಾರ್ಕೆಟ್ ತಿಂತಕ್ಕಂಥವರಿಗೆ, ಪಬ್ಲಿಕ್ಸ್ಗೆ, ಅಮಾಯಕರಿಗೆ, ಬಡವರಿಗೆ ಶಾಸಕರು ಅನ್ಯಾಯ ಮಾಡ್ತಿದ್ದಾರೆ. ಮತ್ತೆ ಆಮೇಲೆ ಪೊಲೀಸರನ್ನು ಇಟ್ಟುಕೊಂಡು ದೌರ್ಜನ್ಯ ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಒಂದು ವೇಳೆ ಅದೇ ಕಷ್ಟವಾದ ಕಟ್ಟಡಗಳಿಂದ ಏನಾದ್ರು ಬಿದ್ದು ಯಾರನ್ನ ಅನಾಹುತ ಆಗಿ ಸತ್ತೋದ್ರೆ ಮತ್ತೆ ಅದನ್ನ ಮತ್ತೆ ನಮ್ಮ ಶಾಸಕರ ಕೈಗೆ ಕಟ್ಟಂತ ಕೆಲಸವನ್ನ ಇದೇ ವಿರೋಧ ಪಕ್ಷ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಬಂಧುಗಳೇ, ಇದು ಯಾವುದೇ ಕಾರಣಕ್ಕೂ ಶಾಸಕರು 2-3 ಬಾರಿ ನಾವು ಕೂಡ ನಗರಸಭಾ ಸದಸ್ಯರಾದ ಸಂದರ್ಭದಲ್ಲಿ ಶಾಸಕರ ಭವನಕ್ಕೆ ಎಲ್ಲಾ ಮಾಲೀಕರನ್ನು ಕರೆಸಿ ಒಂದು ಮಾತುಕತೆಯನ್ನು ಮಾಡಿದ್ರು. ಕರೆಂಟನ್ನು ಕಟ್ ಮಾಡಿದ್ದಕ್ಕೆ ಮತ್ತೆ 2 ತಿಂಗಳು ಕರೆಂಟನ್ನು ಕೊಟ್ಟು ಶಾಸಕರು ಏನು ಮಾಡಿದ್ರು, ಇನ್ನು 2 ತಿಂಗಳೊಳಗಡೆ ನೀವೇನೇ ಎಲ್ಲದನ್ನು ತೆರವುಗೊಳಿಸಿ ಮುಂದಿನ ದಿನಗಳಲ್ಲಿ ಅದನ್ನ ದೊಡ್ಡ ಕಾಂಪ್ಲೆಕ್ಸ್ ಅನ್ನ ಹೊಸ ಕಟ್ಟಡವನ್ನು ಕಟ್ಟಿದ ಮೇಲೆ ಆದ್ಯತೆ ಮೇರೆಗೆ ಆಗಿ ಮತ್ತೆ ನಿಮಗೆ ಒಂದು ಅವಕಾಶವನ್ನು ಮಾಡಿಕೊಡುವಂಥ ವ್ಯವಸ್ಥೆ ಮಾಡ್ಕೊಡ್ತೀವಿ ಅನ್ನೋ ಭರವಸೆಯನ್ನ ನಮ್ಮ ಶಾಸಕರು ಕೊಟ್ಟಿದ್ವಿ. ಅವತ್ತನ್ನು ಒಪ್ಪಿಕೊಳ್ಳೋದಂತ ಅದೇ ಮಾಲೀಕರು, ಅದೇ ಕಟ್ಟಡದ ಮಾಲೀಕರು ಪುನಃ ಕೋರ್ಟಿಗೆ ಹೋದಂದ್ರೆ ಶಾಸಕರು ಅದ್ರ ಬಗ್ಗೆ ಸುಮ್ಮನೆ ಆದ ನಂತರ ಕೋರ್ಟಲ್ಲಿ ಮೊನ್ನೆ 11/2/2025 ಆದೇಶ ಆಯಿತು. ಅದನ್ನ ಇಟ್ಕೊಂಡಂತ ಅಧಿಕಾರಿಗಳು ಮುಂದಿನ ಕಾರ್ಯಕ್ರಮವನ್ನು ಮಾಡಕ್ ಹೋಗಿದ್ದಾರೆ. ಮುಂದಿನ ಕಾರ್ಯಕ್ರಮ ಮಾಡಕ್ ಹೋದಂತ ಸಂದರ್ಭದಲ್ಲಿ ಅವ್ರ ರಕ್ಷಣೆಗಾಗಿ ಏನ್ ಬೇಕೋ ಪೊಲೀಸರ ಕರ್ಸ್ಗಳು ಸಾಧ್ಯ ಅಂತ ಒಂದು ವಿಚಾರ ಇಟ್ಕೊಂಡು ಶಾಸಕರು ಇವತ್ತು ಅಮಾಯಕರ ಮೇಲೆ ಏನು ಜೀವನ ಹೊಟ್ಟೆ ಹೊಡಿತಕ್ಕಂಥ ಕೆಲಸ ಮಾಡಿ ದೌರ್ಜನ್ಯ ಮಾಡ್ತಕ್ಕಂಥ ಹೇಳ್ತಕ್ಕಂಥದ್ದು ಬಹಳ ಸತ್ಯಕ್ಕೆ ದೂರವಾದಂಥ ವಿಚಾರ. ಯಾಕಂದ್ರೆ ಇಲ್ಲಿಗೆ 3 ಬಾರಿ ಗೆದ್ದಂಥ ಶಾಸಕರು ಕ್ಷೇತ್ರದ ಅಭಿವೃದ್ಧಿಗಳನ್ನ ಎಷ್ಟು ಮಾಡಿದ್ರು ಅಂತಕ್ಕಂಥದ್ದನ್ನ ವಿರೋಧ ಪಕ್ಷರು ಕಣ್ಣಾರ ನೋಡಿದರೆ ಆಮೇಲೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಡೀ ಕ್ಷೇತ್ರ ತುಂಬಾ ಶಾಸಕರುಗಳು ಸಾಕಷ್ಟು ಹೇಳಿಕೆ ಸಾಕಷ್ಟು ಅವ್ರು ಅಭಿವೃದ್ಧಿ ಮಾಡೋ ಕೆಲಸಗಳೇ ಮಾತಾಡ್ತಾರೆ ಶಾಸಕರು. ಆಮೇಲೆ ಇನ್ನೊಂದು ಮುಂದುವರೆದಾಗ ಏನ್ ಹೇಳಿದ್ದಾರೆ ಅಂತಂದ್ರೆ ಅವರು ಈ ಸ್ಥಳೀಯರಲ್ಲ ಮಾಡ್ಕೊಂಡು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇರೋವರೆಗಿದ್ದು ಆಮೇಲೆ ರಿಸರ್ವೇಶನ್ ಕಾನ್ಸೆಪ್ಟ್ ಮುಗಿದಾದ್ಮೇಲೆ ಬೇರೆ ಊರಿಗೆ ಹೋಗ್ತಾರೆ, ಸಂತೆ ಮಾಡಕ್ ಬಂದ್ರೆ ಸಂತೆ ಮುಗಿದ ಬೇರೆ ಊರಿಗೆ ಹೋಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅವರು. ಆದ್ರೆ ನಮ್ಮ ಶಾಸಕರು ರಿಸರ್ವೇಶನ್ ಇದ್ರು ಇದೇ ಕ್ಷೇತ್ರದವರು, ತುರುಳೋಗಳಿ, ಕಡಮಕಟ್ಟೆ ನಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಒಳಪಡತಕ್ಕಂಥ ಕ್ಷೇತ್ರದವರು, ಪ್ಲಸ್ ಅವರು ಇದೇ ಕ್ಷೇತ್ರಕ್ಕೆ ಓಟ್ ಹಾಕ್ತಕ್ಕಂಥ ಮತ ಅನ್ವಯಿಸ್ತಕ್ಕಂಥ ವ್ಯಕ್ತಿಗಳಾಗಿತ್ತು. ಜೊತೆಗೆ ಅವ್ರ ಪಕ್ಷದರ ಸಂತಿಗೆ ಬಂದು ಹೋದವರು ಆಲ್ರೆಡಿ ಬಂದು ಹೋದ್ರು, ಒಬ್ರು ಬಂದು ಹೋಗಿದ್ದಾರೆ, ಈಗ ಇನ್ನೊಬ್ರು ಬಂದಿದ್ದಾರೆ ಸಂತೆ ಮಾಡಕ್ಕೆ. ಅದು ಅವ್ರಿಗೆ ಗೊತ್ತಿದ್ದನ್ನ ನಮ್ಮ ಶಾಸಕರ ಬಗ್ಗೆ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರ ಬಗ್ಗೆ ಆರೋಪ ಮಾಡಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗಿತ್ತೇನೋ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಶಾಸಕರ ಬಗ್ಗೆ ಇಲ್ಲ ಸಹದ ಆರೋಪನ ದೌರ್ಜನ್ಯ ಮಾಡಂತದನ್ನ 3 ಬಾರಿ ಆಯ್ಕೆ ಆಗ್ತಿರಲ್ಲ. ದೌರ್ಜನ್ಯ ಮಾಡ್ತಾ ಏನಾದ್ರು ಬಂದಿದ್ದಿದ್ರೆ ಈ ಕ್ಷೇತ್ರದಲ್ಲಿ
ನಾವು ಕೂಡ ನೋಡಿದಾಗ ಯಾಕಂತಂದ್ರೆ ಇಲ್ಲಿವರೆಗೂ ಕೂಡ 3 ಬಾರಿ ಯಾರನ್ನು ಆಯ್ಕೆ ಮಾಡತಕ್ಕಂಥ ನಿದರ್ಶನಗಳಿಲ್ಲ. ಇವರ ಒಳ್ಳೆತನವನ್ನ, ಇವರ ಅಭಿವೃದ್ಧಿಯನ್ನು ಮೆಚ್ಚಿ ಕ್ಷೇತ್ರದ ಜನಗಳು ಇವತ್ತು ಅವ್ರನ್ನ 3 ಬಾರಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನಿಮ್ಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರನೇ. ಆಮೇಲೆ ಇದಕ್ಕೆ ಪೂರ್ವವಾಗಿ ಇವತ್ತೇನು ನಗರಸಭೆ ವ್ಯಾಪ್ತಿಗೊಳಪಟ್ಟಂಥದ್ದನ್ನ ಸಂಕ್ಷಿಪ್ತವಾದ ವರದಿ ಇನ್ನೂ ನಮ್ಮ ಗೋವಿಂದರಾಜ್ ಅವರು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಏನಾಗಿ ಅಭಿವೃದ್ಧಿಯಲ್ಲಿ ಹೇಳ್ಕೊಳ್ತಾ ಹೋದ್ರೆ ನಮ್ಮ ರಘುಮೂರ್ತಿ ಸಾಹೇಬರಿಂದ ಸಾಯಂಕಾಲದವರೆಗೂ ಆಗುತ್ತೆ, ಪತ್ರಿಕಾ ಟೈಮ್ ವೇಸ್ಟ್ ಮಾಡ್ದಂಗೆ ಆಗುತ್ತೆ. ಎರಡನೇದಾಗಿ ಅವರು ಪತ್ರಿಕೆಯಲ್ಲಿ ಯಾವುದೇ ರಾಜಕಾರಣಿಗಳು ರಾಜಕಾರಣ ಬಂದಾಗ ರಾಜಕಾರಣ ಮಾಡಲಿ, ಹೊರಗಿನಿಂದ ಬಂದವರು ಅಂತಾರಲ್ಲ, ಇದು ಸಾಮಾನ್ಯ ವರ್ಗದಿಂದ ST ವರ್ಗ ಆದಾಗ ಗೌರವಾನ್ವಿತ ತಿಪ್ಪೇಸ್ವಾಮಿ ಅವರು ಸಹ 1 ಬಾರಿ ತುರ್ನೂರಿನ ಕಡಬನಕಟ್ಟೆಯ ಮತಗಳನ್ನ ತೆಗೆದುಕೊಂಡಿದ್ರು ಅಂತಕ್ಕಂಥದ್ದನ್ನ ನಾನು KT ಸ್ವಾಮಿ ಅವರಿಗೆ ಈ ಪತ್ರಿಕಾದ ಮುಖಾಂತರ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀನಿ. ರಘುಮೂರ್ತಿ ಅವರು ಹೊರಗಡೆಯವರಲ್ಲ. ನೀವು ಸಹ 3 ಬಾರಿ ನಿಂತಿದ್ರಿ. ನೀವು ಸಹ ತುರ್ನೂರು ಮತ್ತು ಕಡಬನಕಟ್ಟೆಯ ಮತಗಳನ್ನ ಕೇಳಿದಿರ, ಮತಗಳನ್ನ ತಗೊಂಡಿದ್ದೀರಾ. ತುರ್ನೂರು ಕಡಬನಕಟ್ಟೆ ನಮ್ಮ ಚಳ್ಳಕೆರೆ ವಿಧಾನಸಭೆ ವ್ಯಾಪ್ತಿಗೆ ಬರ್ತದೆ. ಹಂಗಾಗಿ ರಘುಮೂರ್ತಿ ಅವರು ಹೊರಗಿನಿಂದ ಬಂದವರಲ್ಲ, ಇದೇ ವಿಧಾನಸಭೆ ವ್ಯಾಪ್ತಿಗೆ ಸಂಬಂಧಪಟ್ಟವರು, ಇದೇ ಕಾನ್ಸ್ಟಿಟ್ಯೂನ್ಸಿ ಅವರು ಅಂತ ಒಂದು ಹೇಳಕ್ ಬರ್ತಾ ಇದ್ದೀನಿ. ಆಮೇಲೆ ಇವರು ಹೇಳ್ತಾರೆ ಸಂತೆ ಮಾಡಕ್ ಬಂದರೆ ರಘುಮೂರ್ತಿ ಅವರು ಸಂತೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತ. ಪತ್ರಿಕೆಯವರಿಗೆ ಸಂತೆ ಬಗ್ಗೆ ನಾನು ಮಾತಾಡ್ತಕ್ಕಂಥದ್ದೇನಿಲ್ಲ, ಎಲ್ಲರಿಗೂ ಗೊತ್ತಿದೆ ಅಭಿವೃದ್ಧಿಯ ಬಗ್ಗೆ. ಅದು 2013ರಲ್ಲಿ ಒಂದು ಸತ್ಯ 94 ಮಳಿಗೆಗಳನ್ನು ಹರಾಜು ಹಾಕಿದ್ರು. ಅದಾದ ನಂತರ ಸುಮಾರು ಒಂದು 10 ರಿಂದ 15 ಬಾರಿ ರಘುಮೂರ್ತಿ ಸಾಹೇಬರು ಅವರನ್ನ ಕರೆದು, ಈಗ ಕುಮಾರಸ್ವಾಮಿ ಅವರು, ಗೌರವಾನ್ವಿತ ಕುಮಾರಸ್ವಾಮಿ ಅವರು ಹೇಳ್ತಾರೆ ಏಕಲಗಿರಿ JCB ತಂದು ದೌರ್ಜನ್ಯ ಮಾಡಿದ್ರು ಅಂತ. ಇದು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೇಸ್ ಆಗಿದೆ. ಇದೇ ಜಿಲ್ಲಾಧಿಕಾರಿಗಳು 10 ಜನ ಚೀಫ್ ಆಫೀಸರ್ ವಿರುದ್ಧ ಕ್ರಮ ತಗೊಳ್ರಿ ಅಂತ ಬಂದಿದೆ. ಮೊನ್ನೆ ಜಿಲ್ಲಾಧಿಕಾರಿಗಳಿಗೂ ನೋಟಿಸ್ ಬಂದಿದೆ. ಅವರಿಗೆ ಒತ್ತಡ ಇದ್ದಾಗ ಕೆಲವು ಪೊಲೀಸ್ ಅಧಿಕಾರಿಗಳನ್ನ ಅಲ್ಲಿ ಕರೆಸಲೇಬೇಕಾಗುತ್ತೆ. ಯಾಕೆಂದ್ರೆ 94 ಮಳಿಗೆಗಳನ್ನ ಖಾಲಿ ಮಾಡಿಸ್ಬೇಕಾದ್ರೆ ಇದರಲ್ಲಿ ಯಾವುದೇ ರೀತಿಯಾದ ರಘುಮೂರ್ತಿ ಸಾಹೇಬರ ಹಸ್ತಕ್ಷೇಪ ಇರೋದಿಲ್ಲ. ಇದನ್ನ ನಾನು ನೇರವಾಗಿ ಖಡಾಖಂಡಿತವಾಗಿ ಕುಮಾರಸ್ವಾಮಿ ಅವರಿಗೆ ಹೇಳ್ತಾ ಇದ್ದೀನಿ. ತಾವು ಬೇಕಿದ್ರೆ ಮುನ್ಸಿಪಾಲಿಟಿಗೆ ಹೋಗ್ಬೋದು. ಆಮೇಲೆ 80 ರೂಪಾಯಿಂದ 540 ರೂಪಾಯಿ, 1700 ರೂಪಾಯಿ ಎಷ್ಟು ಅಧ್ಯಕ್ಷರು ಹೇಳಿದ್ದಾರೆ. 70 ವರ್ಷದಿಂದ ಚಳ್ಳಕೆರೆ ನಗರಸಭೆಗೆ ಆರ್ಥಿಕ ನಷ್ಟ ಉಂಟಾಗ್ತಾ ಇದೆ. ಮೊದಲನೇ ಪಾಯಿಂಟ್. ಈ ಆರ್ಥಿಕ ನಷ್ಟವನ್ನ ಸರಿದೂಗಿಸ್ತಕ್ಕಂಥದ್ದು ನಮ್ಮ ರಘುಮೂರ್ತಿ ಸಾಹೇಬರು ಐತೆ, ಕುಂತಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಿಗೆ ಎಲ್ಲರಿಗೂ ಇದೆ. ಅದೇ ರೀತಿ ಬೆಳಿಗ್ಗೆ ಮಾತಾಡಿದಂಥ KT ಸ್ವಾಮಿ ಅವ್ರಿಗೂ ಇರಬೇಕು. ಯಾಕಂದ್ರೆ ಅವರು ಒಬ್ಬ ಚುನಾಯಿತ ಪ್ರತಿನಿಧಿ ಮುಂದೆ ಆಗ್ಬೋದು. ಅವರು ಸಹ ಆರ್ಥಿಕ ನಷ್ಟದ ಕಡೆಗೆ ಗಮನವಿಟ್ಟು ಮಾತಾಡಬೇಕಾಗಿತ್ತು. ಅದು ಒಂದು ಪಾಯಿಂಟ್. ಅದಾದ್ಮೇಲೆ ದೌರ್ಜನ್ಯ ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ